ಮಲಖೇಡನಲ್ಲಿ ಅಲ್ಟ್ರಾಟೆಕ್ ಕಮ್ಯುನಿಟಿ ವೆಲ್ಫೇರ್ ಫೌಂಡೇಶನ್ ರಾಜಶ್ರೀ ಸಿಮೆಂಟ್ ವರ್ಕ್ಸ್ ಘಟಕದಿಂದ ಮೆಟ್ರೋ ಕಂಪ್ಯೂಟರ್ಸ್ ಸಹಯೋಗದಲ್ಲಿ 3 ತಿಂಗಳ ಕಂಪ್ಯೂಟರ್ ತರಬೇತಿ ಪೂರ್ಣಗೊಳಿಸಿದ ಯುವತಿಯರಿಗೆ ಪ್ರಮಾಣಪತ್ರ ವಿತರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಸಸಿಗೆ ನೀರುಣಿಸುವ ಮೂಲಕ ಅಲ್ಟ್ರಾಟೆಕ್ ಕಾರ್ಖಾನೆಯ ಸೆಕ್ಯೂರಿಟಿ ಹೆಚ್ಒಡಿ ನಿವೃತ್ತ ಕರ್ನಲ್ ಪ್ರದೀಪ್ ಸಿಂಗ್ ಅವರು ವೈಜ್ಞಾನಿಕ ಯುಗದಲ್ಲಿ ಕಂಪ್ಯೂಟರ್ ಜ್ಞಾನ ಅತ್ಯಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಅಲ್ಟ್ರಾಟೆಕ್ ಸಿಎಸ್ಆರ್ ವಿಭಾಗದಿಂದ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಿ ಈ ಭಾಗದಲ್ಲಿ ಕೌಶಲ್ಯ ಅಭಿವೃದ್ಧಿ, ಆರೋಗ್ಯ, ಶಿಕ್ಷಣ ಹಾಗೂ ಮೂಲಸೌಕರ್ಯಕ್ಕೆ ಆದ್ಯತೆ ನೀಡಲಾಗುತ್ತಿದೆ. आपके सामने आप लोग को ये मुझे बताया गया कि आप लोगों को सर्टिफिकेट देना है. अगर आपके पास कुशलता है, अगर आपके पास वो स्किल है, अगर आपके पास ये क्षमता है कि आप कोई भी मशीन खोल करके बना सकते हो, कोई भी चीज़ आप करके बना सकते हो, फिर आपको डिग्री की ज़रूरत नहीं है. आपको लोग अपने आप काम देंगे. 50 बच्चे मेरे साथ थे जिनको मैं एनसीसी की ट्रेनिंग देता था. है कि यहाँ लड़कियाँ मुझे बहुत ज़्यादा दिख रही हैं एज कम्पेयर टू लड़के. ಅಲ್ಟ್ರಾಟೆಕ್ ಕಾರ್ಖಾನೆಯ ಸಿಎಸ್ಆರ್ ವ್ಯವಸ್ಥಾಪಕರಾದ ಚೇತನ್ ವಾಗ್ಮೋರೆ ಅವರು ಮಾತನಾಡಿ, ಈ ಭಾಗದಲ್ಲಿ ಸಿಮೆಂಟ್ ಕಾರ್ಖಾನೆಯಿಂದ ಕೈಗೊಂಡಿರುವ ಸಾಮಾಜಿಕ ಕಾರ್ಯಗಳ ಕುರಿತು ವಿವರಿಸಿದರು. ಪ್ರತಿಯೊಬ್ಬರೂ ನೌಕರಿ ಪಡೆಯುವುದು ಪ್ರಸ್ತುತ ಕಷ್ಟದ ಕೆಲಸ. ಹಾಗಾಗಿ ಕೌಶಲ್ಯ ಕಲಿತು ಜೀವನ ಕಟ್ಟಿಕೊಂಡಲು ನಮ್ಮ ಕಾರ್ಖಾನೆ ಇತರ ಸಂಸ್ಥೆಗಳ ಸಹಯೋಗದಲ್ಲಿ ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ. ಇದರ ಲಾಭ ಪಡೆಯಲು ಹೇಳಿದರು. ಒಳ್ಳೆ ಎಜುಕೇಶನ್ ಸಿಗಲಿ ಅಂತೇಳಿ ಅರೌಂಡ್ 40% ಮಕ್ಕಳು ಹೊರಗಡೆಯಿಂದ ಬಂದ್ಬಿಟ್ಟು ನಮ್ಮ ಆದಿತ್ಯ ಬಿರ್ಲಾ ಪಬ್ಲಿಕ್ ಸ್ಕೂಲಲ್ಲಿ ಏನೋ ಶಿಕ್ಷಣ ತಗೊಳ್ತಾ ಇದ್ದಾರೆ. ಸೊ ಅಲ್ಲಿ ಕಲಿತಂತ ಎಷ್ಟೋ ಮಕ್ಕಳು ಈಗ ಒಳ್ಳೊಳ್ಳೆ ಜಾಬ್ ಅಲ್ಲಿ ಇದ್ದಾರೆ, ಇಂಜಿನಿಯರ್ ಇದ್ದಾರೆ. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಜಶೇಖರ ಪುರಾಣಿಕ್ ಅವರು ಮಾತನಾಡಿ, ಮಲಖೇಡ ಹಾಗೂ ಸುತ್ತಮುತ್ತಲಿನ ಗ್ರಾಮ ತಾಂಡಗಳಲ್ಲಿ ಅಲ್ಟ್ರಾಟೆಕ್ ಕಾರ್ಖಾನೆಯಿಂದ ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಿದೆ ಎಂದು ಹೇಳಿದರು. ಈ ಭಾಗದಲ್ಲಿ ಇಂಗ್ಲಿಷ್ ಕಲಿಕೆ ಮಕ್ಕಳಿಗೆ ಕಗ್ಗಂಟಾಗಿದ್ದು ಸರಳವಾಗಿ ಕಲಿಯಲು ವಿಶೇಷ ಕಾಳಜಿ ವಹಿಸಬೇಕು ಎಂದು ಸಿಮೆಂಟ್ ಕಾರ್ಖಾನೆಯವರಿಗೆ ಮನವಿ ಮಾಡಿದರು. ಇದಕ್ಕೆ ಸ್ಪಂದಿಸಿದ ಸಿಂಗ್ ಅವರು ಈ ಬಗ್ಗೆ ಕ್ರಮವಹಿಸಲಾಗುವುದು ಎಂದು ಸ್ಥಳದಲ್ಲಿಯೇ ಭರವಸೆ ನೀಡಿ, ಕಂಪನಿ ಈ ಭಾಗದ ಒಳಿತಿಗಾಗಿ ಸದಾ ಕೆಲಸ ಮಾಡುತ್ತಿದೆ, ಇದಕ್ಕೆ ನಿಮ್ಮ ಸಹಕಾರ ಅಗತ್ಯವಾಗಿದೆ ಎಂದರು. ಈ ಗ್ರಾಮೀಣ ಭಾಗದಲ್ಲಿ ಮಕ್ಕಳು ಒಂದು ತರಬೇತಿ, ಕಂಪ್ಯೂಟರ್ ತರಬೇತಿ ಅಂದ್ರೆ ಸಿಗಲಿ. ಗ್ರಾಮದ ಮುಖಂಡರಾದ ಸುಂದರ ಮಂಗ ಅವರು ಮಾತನಾಡಿ, ಈ ಭಾಗದ ವಿದ್ಯಾರ್ಥಿಗಳು ಮತ್ತು ನಿರುದ್ಯೋಗಿಗಳಿಗೆ ಕಂಪನಿಯಿಂದ ಸಾಕಷ್ಟು ಅನುಕೂಲವಾಗಿದೆ. ಈ ಭಾಗದ ಬಡಜನರಿಗೆ ನೌಕರಿ ಇಲ್ಲ, ಆದರೂ ಕಾರ್ಖಾನೆಯಿಂದಾಗಿ ಕಾಂಟ್ರಾಕ್ಟ್ ಲೇಬರ್ ಕೆಲಸವಾದರೂ ಸಿಗುತ್ತಿದೆ. ನಮಗೆ ಬಹಳ ಹೆಲ್ಪ್ ಮಾಡ್ತಾ ಇದ್ದಾರೆ. ಕಂಪನಿದವ್ರು ಕೊಟ್ಟಿದ್ದಕ್ಕೆ ಇವತ್ತಿನ ದಿವಸ ನಮ್ಮ ಹುಡುಗರು ಎಲ್ಲಾದ್ರೂ ಹೋಗಿ ಮಾಡಕ್ಕೆ ಅನುಕೂಲ ಆಯ್ತಲ್ಲ ಸರ್.